ಪತ್ರಿಕಾ ನೈತಿಕತೆಯನ್ನ ಮರೆತಿರೋ ಮಾಧ್ಯಮಗಳು ಮೂವರು ಮುಸ್ಲಿಂ ದಾಳಿಕೋರರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ದಾಳಿ ನಡೆಸಿದ್ರು ಅಂತ ಪಲ್ಲವಿ ಅವರು ಹೇಳಿದ್ದಾರೆ ಅನ್ನೋದಾಗಿ ತಿರುಚಿದ ವರದಿಯನ್ನ ಪ್ರಕಟ ಮಾಡಿದ್ವು. ಜನರಿಗೆ ಸತ್ಯವನ್ನ ತಿಳಿಸಬೇಕಾಗಿದ್ದ ಗೋಧಿ ಮಾಧ್ಯಮಗಳು ಈಗಲೂ ಕೂಡ ತಮ್ಮ ನೀಚ ಮನಸ್ಥಿತಿಯನ್ನ ಹೊರಹಾಕ್ತಾ ಇದ್ದಾವೆ. ಈ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ, ಆದ್ರೂ ಕೂಡ ಇದರಲ್ಲಿ ಹಿಂದೂ ಮುಸ್ಲಿಂ ಧರ್ಮವನ್ನ ಎಳೆತರ್ತಾ ಇದ್ದಾರೆ. ಇವರ ಕೋಮು ಕ್ರಿಮಿ ಹೇಳಿಕೆಯನ್ನ ನೀಡೋದಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನ ಬಳಸ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನಾರ್ಹ. ನಮಸ್ಕಾರ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಕರೆಯೋ ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನ ಬೈಸರಣ್ ಕಣಿವೆಯಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದು ಪ್ರವಾಸಿಗರು, ಸ್ಥಳೀಯರು ಸೇರಿದಂತೆ ಬರೋಬ್ಬರಿ 28 ಜನರನ್ನ ಕೊಂದಿದ್ದಾರೆ. ಇಂತಹ ಕ್ರೂರ ಕೃತ್ಯವನ್ನ ಇಡೀ ದೇಶವೇ ಖಂಡಿಸ್ತಾ ಇದೆ. ಆದರೆ ಈ ಘಟನೆಯನ್ನ ತಮ್ಮ ಬೇಳೆ ಬೇಯಿಸ್ಕೊಡೋದಕ್ಕೋಸ್ಕರ ಬಳಸ್ಕೊಳ್ತಾ ಇರೋ ಉನ್ನತ ಹುದ್ದೆಯಲ್ಲಿದ್ದ ನಾಯಕರು ಒಂದು ಸಮುದಾಯವನ್ನ ಗುರಿ ಮಾಡ್ತಾ ಇದ್ದಾರೆ. ಸ್ವತಃ ಪಹಲ್ಗಾಮ್ನಲ್ಲಿ ಉಗ್ರರ ಗುಂಡೇಟಿಗೆ ಬಲಿಯಾದ ಮಂಜುನಾಥ್ ಪತ್ನಿ ಪಲ್ಲವಿಯವರು ಮಾಧ್ಯಮಗಳಿಗೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. 3 ಜನ ನಮ್ಮ ಅಣ್ಣಂದ್ರು ಅಂತಾನೆ ಹೇಳ್ತೀನಿ. ಅವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳಿ ತುಂಬಾ ಕಷ್ಟ ದಾರಿ ನಡ್ಕೊಂಡ್ ಬರಕ್ಕೆ. ನನ್ ಮಗನ್ ಒಬ್ರು ಹೊತ್ಕೊಂಡಿದ್ರು, ನಾನ್ ಆಮೇಲೆ ನನ್ನನ್ನೊಬ್ರು ಅಂದ್ರೆ ಗಟ್ಟಿ ಮಾಡ್ಕೊಂಡು ಕರ್ಕೊಂಡ್ ಬಂದ್ರು ಕೆಳಗೆ ಸೇಫ್ ಆಗಿ. ಭಯೋತ್ಪಾದಕ ದಾಳಿ ಆದ್ಮೇಲೆ ನಮ್ಮ ಸಹಾಯಕ್ಕೆ 3 ಸ್ಥಳೀಯ ಮುಸ್ಲಿಮರು ಧಾವಿಸಿದ್ರು. ಅವರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ಕಷ್ಟದ ಸಂದರ್ಭದಲ್ಲಿ ನಮ್ಮನ್ನ ರಕ್ಷಣೆ ಮಾಡೋದಕ್ಕೆ ನೆರವಾದ್ರು. ಅವರು ನನ್ನ ಅಣ್ಣಂದಿರು ಅಂತಾನೆ ಹೇಳ್ಬೋದು ಅಂತ ಹೇಳಿದ್ದಾರೆ. ಇನ್ನು ಭಯೋತ್ಪಾದಕ ದಾಳಿಯಲ್ಲಿ ತನ್ನ ತಂದೆ ಎನ್ ರಾಮಚಂದ್ರನ್ ಅವರನ್ನ ಕಳೆದುಕೊಂಡ ಆರ್ತಿ ದಿಕ್ಕು ಕಾಣದಂತಾಗಿದ್ರು. ಅವರಿಗೆ 2 ಸ್ಥಳೀಯ ಮುಸ್ಲಿಮರು ನೆರವನ್ನ ನೀಡಿದ್ದಾರೆ, ರಕ್ಷಣೆ ಮಾಡಿ ಸುರಕ್ಷಿತ ಪ್ರದೇಶಕ್ಕೆ ಕರೆತಂದಿದ್ದಾರೆ. ಇದೀಗ ಆರ್ತಿ കൊച്ചിಗೆ മരಳಿದ್ದು ಅಲ್ಲಿ ತಾವು എതിർസിದ സന്ദർഭದ ಬಗ್ಗೆ ಹಂಚಿಕೊಂಡಿದ್ದಾರೆ. എന്റെ കൂടെ ആ പാവം മുസാഫിർ എന്ന് പറഞ്ഞ ഡ്രൈവർ, കശ്മീരി ഡ്രൈവർ ആൻഡ് അനദർ ഡ്രൈവർ മിസ്റ്റർ സമീർ, അവര് രണ്ടുപേരും എന്റെ അനിയനും ചേട്ടനും കൊണ്ട് നടക്കണ പോലെ എന്നെ മോർച്ചറി കൊണ്ടുപോകാനും ഐഡന്റിഫിക്കേഷനും രാത്രി 3 മണി വരെ ഞാൻ മോർച്ചറിയുടെ മുമ്പിലായിരുന്നു. ഇപ്പൊ ആവില്ല എന്ന് പറഞ്ഞ് പിന്നെ പോയി ഹോട്ടലിൽ പോയി രാവിലെ 6 മണിക്ക് തിരിച്ചു വന്നു. അതിനൊക്കെ ഇയാളിങ്ങനെ ഒരു അനിയത്തിയെ പോലെ കൂടെ നടന്ന്. ഞാൻ പറയുകയാണെങ്കിൽ കശ്മീരിൽ പോയി എനിക്ക് 2 ബ്രദേഴ്സിനെ കിട്ടിയെന്നാ ഞാൻ ഇന്നലെ അവരോട് എയർപോർട്ടിൽ വെച്ച് ബൈ പറഞ്ഞപ്പോ പറഞ്ഞ ಅಲ್ಲ ಅವರೇ ರಕ್ಷಿಕತೆ ಎನ್ನುವ. ನನಗೀಗ ಕಾಶ್ಮೀರದಲ್ಲಿ 2 ಸಹೋದರರಿದ್ದಾರೆ, ಅಲ್ಲಾಹು ಅವರನ್ನ ಅನುಗ್ರಹಿಸಲಿ ಅಂತ ಆರ್ತಿ ಅವರು ಪ್ರಾರ್ಥನೆ ಮಾಡಿದ್ದಾರೆ. ಇವೆಲ್ಲ ಮಾತುಗಳು ಭಯೋತ್ಪಾದಕ ದಾಳಿಯನ್ನ ಕಣ್ಣಾರೆ ಕಂಡವರು, ಅವರ ಸ್ವಂತದವರನ್ನ ಕಳೆದುಕೊಂಡವರು ಹೇಳಿರೋ ಮಾತುಗಳು. ಇನ್ನು ಪ್ರವಾಸಿಗರ ಮೇಲೆ ದಾಳಿ ನಡೆಸ್ತಾ ಇದ್ದಾಗ ಕಾರು ಪಾರ್ಕಿಂಗ್ ಸ್ಥಳದಿಂದ ಕುದುರೆಯ ಮೇಲೆ ಪ್ರವಾಸಿಗರನ್ನ ಬೈಸರನ್ಗೆ ಕರೆದುಕೊಂಡು ಬರೋ ಕೆಲಸ ಮಾಡ್ತಾ ಇದ್ದ ಸೈಯದ್ ಧೈರ್ಯ ಮಾಡಿ ಓರ್ವ ಉಗ್ರನಿಂದ ರೈಫಲ್ ಅನ್ನ ಕಸಿದುಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಸೈಯದ್ ಮೇಲೆ ಗುಂಡನ್ನ ಹಾರಿಸಿದ್ದಾರೆ. ಪ್ರವಾಸಿಗರನ್ನ ರಕ್ಷಣೆ ಮಾಡೋದಕ್ಕೆ ಹೋಗಿ ಸೈಯದ್ ತಮ್ಮ ಜೀವವನ್ನೇ ಕಳೆದುಕೊಂಡಿದ್ದಾರೆ. ಸೈಯದ್ ಅವರ ಇಡೀ ಕುಟುಂಬಕ್ಕೆ ಆಧಾರ ಆಗಿದ್ದ ಏಕೈಕ ವ್ಯಕ್ತಿ. ಸೈಯದ್ ಅವರು ವೃದ್ಧ ಪೋಷಕರು, ಹೆಂಡತಿ ಮತ್ತು ಮಕ್ಕಳನ್ನ ಆಗಲಿದ್ದಾರೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಮಂಗಳವಾರ ನಡೆದ ಭಯೋತ್ಪಾದಕ ದಾಳಿಯ ವೇಳೆ ತನ್ನ ಕುಟುಂಬವನ್ನ ರಕ್ಷಿಸಿದ ಕಾಶ್ಮೀರ ಮುಸ್ಲಿಮರಿಗೆ ಛತ್ತೀಸ್ಗಢ ಬಿಜೆಪಿ ಯುವ ನಾಯಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ನಜ್ಕತ್ ಭಾಯ್ ಅವರ ಉಪಕಾರವನ್ನ ನಾವು ಎಂದಿಗೂ ಕೂಡ ಮರೆಯೋದಿಲ್ಲ, ಅವರ ಋಣವನ್ನ ಎಂದಿಗೂ ಕೂಡ ತೀರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಪ್ರವಾಸಿಗರನ್ನ ಕೊಲೆ ಮಾಡಿದ ಉಗ್ರರ ಅಟ್ಟಹಾಸವನ್ನ ಖಂಡಿಸಿ ಕಾಶ್ಮೀರದಲ್ಲೇ 35 ವರ್ಷಗಳ ಬಳಿಕ ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರ ಬಂದ್ ಮಾಡಲಾಗಿತ್ತು. ಈ ಪ್ರತಿಭಟನೆಗೆ ಎಲ್ಲರೂ ಕೂಡ ಅಂದ್ರೆ ಹಿಂದೂ ಮುಸ್ಲಿಂ ಸಂಘಟನೆಗಳು, ರಾಜಕೀಯ ಸಂಘಟನೆಗಳು ಕೂಡ ಭಾಗಿಯಾಗಿದ್ವು. ಉಗ್ರರ ಕೃತ್ಯವನ್ನ ಕಟುವಾಗಿ ಖಂಡಿಸಿದ್ರು. ಇದೆಲ್ಲ ಕಾಶ್ಮೀರದಲ್ಲಿ ನಡೀತಾ ಇರೋ ಘಟನೆಗಳು. ಇಂತಹ ಸಮಯದಲ್ಲಿ ಜನರಿಗೆ ಸತ್ಯವನ್ನ ತಿಳಿಸಬೇಕಾಗಿದ್ದ ಗೋಧಿ ಮಾಧ್ಯಮಗಳು ಈಗಲೂ ಕೂಡ ತಮ್ಮ ನೀಚ ಮನಸ್ಥಿತಿಯನ್ನ ಹೊರಹಾಕ್ತಾ ಇದ್ದಾವೆ. ಈ ಭಯೋತ್ಪಾದನೆಗೆ ಯಾವುದೇ ಧರ್ಮ ಇಲ್ಲ, ಆದ್ರೂ ಕೂಡ ಇದರಲ್ಲಿ ಹಿಂದೂ ಮುಸ್ಲಿಂ ಧರ್ಮವನ್ನ ಎಳೆತರ್ತಾ ಇದ್ದಾರೆ. ಪತ್ರಿಕಾ ನೈತಿಕತೆಯನ್ನ ಮರೆತಿರೋ ಮಾಧ್ಯಮಗಳು ಮೂವರು ಮುಸ್ಲಿಂ ದಾಳಿಕೋರರು ಬಿಸ್ಮಿಲ್ಲಾ ಬಿಸ್ಮಿಲ್ಲಾ ಅಂತ ಹೇಳ್ತಾ ದಾಳಿ ನಡೆಸಿದ್ರು ಅಂತ ಪಲ್ಲವಿ ಅವರು ಹೇಳಿದ್ದಾರೆ ಅನ್ನೋದಾಗಿ ತಿರುಚಿದ ವರದಿಯನ್ನ ಪ್ರಕಟ ಮಾಡಿದ್ವು. ಇಂತಹ ಹಲವಾರು ಸುದ್ದಿಗಳನ್ನ ಈ ಮಾಧ್ಯಮಗಳು ಅಂದ್ರೆ ಗೋಧಿ ಮಾಧ್ಯಮಗಳು ಪ್ರಕಟ ಮಾಡಿದಾವೆ. ಕೋಮು ವಿಷ ಬೀಜ ಬಿತ್ತೋ ಕೆಲಸವನ್ನ ಇಂತಹ ಸಮಯದಲ್ಲಿಯೂ ಕೂಡ ಮಾಡ್ತಾ ಇದ್ದಾರೆ. ಹೌದು, ಬಿಜೆಪಿಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಮೈಸೂರಿನಲ್ಲಿ ಭಯೋತ್ಪಾದಕರ ದಾಳಿಯನ್ನ ತೀವ್ರವಾಗಿ ಖಂಡಿಸಿದ್ದಾರೆ. ಇದರ ಜೊತೆಗೇನೆ ಯಾರ ಸಹಕಾರ ಇಲ್ಲದೆ ಇಂತಹ ಘಟನೆ ನಡೆಯಲ್ಲ, ಇದರಲ್ಲಿ ಸ್ಥಳೀಯ ಮುಸ್ಲಿಮರ ಸಹಕಾರ ಇದೆ. ಇವತ್ತು ಜಗತ್ತಿನಲ್ಲಿ ನಡೆಯೋ ಅವಘಡಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಮುಸ್ಲಿಮರ ಮನಸ್ಥಿತಿ ಏನು ಅಂತ. ಅದಕ್ಕೆ ಅಂಬೇಡ್ಕರ್ ಅವರು ಪರಿಪರಿಯಾಗಿ ಹೇಳಿದ್ರು, ನಮ್ಮ ದೇಶದಲ್ಲಿ ಮುಸ್ಲಿಮರು ಇರೋದು ಬೇಡ ಅಂತ ಹೇಳಿದ್ರು. ತಿಳಿಗೇಡಿ ಹಿಂದೂಗಳಿಗೆ ಹೇಳೋದಕ್ಕೆ ಬಯಸ್ತಾನೆ, ಈಗಲಾದ್ರೂ ಎಚ್ಚೆತ್ಕೊಡಿ ಅಂತ ಹೇಳಿದ್ದಾರೆ. ಇವರ ಕೋಮು ಕ್ರಿಮಿ ಹೇಳಿಕೆ ನೀಡೋದಕ್ಕೆ ಅಂಬೇಡ್ಕರ್ ಅವರ ಹೆಸರನ್ನ ಬಳಸ್ತಾ ಇದ್ದಾರೆ. ಇದು ನಿಜಕ್ಕೂ ಖಂಡನಾರ್ಹ. ಅಷ್ಟೇ ಅಲ್ಲದೆ
ಭಿಕಾರಿಯಿಂದ ಬುಖಾರಿ ತನಕ ಯಾವ ಮುಸ್ಲಿಮರು ಕೂಡ ಈ ದಾಳಿಯನ್ನ ಖಂಡಿಸಿಲ್ಲ ಅಂತ ಹೇಳ್ತಾರೆ. ಸಂತ್ರಸ್ತರಿಗೆ ನೆರವು ಮಾಡಿರೋದೇ ಮುಸ್ಲಿಮರು, ಹಿಂದೂಗಳನ್ನ ತಮ್ಮ ಪ್ರಾಣದ ಹಂಗನ್ನ ತೊರೆದು ಕಾಪಾಡಿರೋದೇ ಮುಸ್ಲಿಮರು ಅನ್ನೋದನ್ನ ಪ್ರತಾಪ್ ಸಿಂಹ ಅವರು ನೋಡಿಲ್ಲ, ಕೇಳಿಯೂ ಇಲ್ಲ. ಇನ್ನು ಸದಾ ಕೋಮುದ್ವೇಷಿ ಹೇಳಿಕೆಯನ್ನ ನೀಡ್ತಾನೆ, ತಮ್ಮ ಬೇಡಿಯನ್ನ ಬೇಯಿಸ್ಕೋತಾ ಇರೋ ಚಕ್ರವರ್ತಿ ಸೂಲಿಬೆಲೆ ಇಂತಹ ಸಮಯದಲ್ಲಿಯೂ ಕೂಡ ಕೋಮು ಹೇಳಿಕೆ ನೀಡೋದನ್ನ ನಿಲ್ಲಿಸಿಲ್ಲ. ನಿಮ್ಗೆ ಹೇಟ್ ಸ್ಪೀಚ್ ಅಂತ ಅನ್ನಿಸ್ಬೋದು, ಬಟ್ ಮುಸಲ್ಮಾನರು ಐ ಆಮ್ ಸಾರಿ ಟು ಸೇ ದಟ್ ನಂಬಿಕೆಗೆ ಯೋಗ್ಯರಲ್ಲ. ಬದಲಾಗಿ ಈ ಕೃತ್ಯವನ್ನ ನೆಪವಾಗಿಟ್ಕೊಂಡು ಒಂದು ಸಮುದಾಯವನ್ನ ನಿಂದಿಸ್ತಾ ಇದ್ದಾರೆ. ಕಾಶ್ಮೀರ ಸರಿ ಹೋಗೋ ಜಾಗ ಅಲ್ಲ ಅಂತ ಅನೇಕ ಬಾರಿ ಅನಿಸಿದೆ. ಮುಸ್ಲಿಮರು ನಂಬಿಕೆಗೆ ಅರ್ಹರಲ್ಲ, ದೇಶದ ಇತರ ಭಾಗದ ಜನರ ದುಡ್ಡಲ್ಲೇ ಕಾಶ್ಮೀರಿ ಮುಸ್ಲಿಮರು ಜೀವನವನ್ನ ಮಾಡ್ತಾ ಇರೋದು ಅಂತ ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳಿದ್ದಾರೆ. ಇಡೀ ಕಾಶ್ಮೀರದ ಆರ್ಥಿಕತೆ ಏನಿದೆಯಲ್ಲ ಅದು ಇತರೆ ಹಿಂದೂಗಳು ಅಂದರೆ ಭಾರತದ ಇತರೆ ಭಾಗದ ಹಿಂದೂಗಳು ಏನು ಹೋಗ್ತಾರೋ ಅವರ ದುಡ್ಡಿನಿಂದಲೇ ಕಾಶ್ಮೀರ ಜನ ಬದುಕ್ತಾ ಇರೋದು. ಅವರ ಊಟವನ್ನೇ ಮಾಡ್ತಾರೆ, ಅವ್ರು ಕೊಟ್ಟ ಹಣದಲ್ಲೇ ಅವ್ರು ಬದುಕೋದು. ಟೂರಿಸಂ ಇಲ್ಲದೆ ಹೋದರೆ ಕಾಶ್ಮೀರದ ಮುಸಲ್ಮಾನರಿಗೆ ಬದುಕಲಿಕ್ಕೆ ಆಗೋದಿಲ್ಲ. ದೇಶದ ಇತರ ಭಾಗದ ಜನರ ದುಡ್ಡಲ್ಲೇ ಕಾಶ್ಮೀರಿ ಮುಸ್ಲಿಮರು ಜೀವನವನ್ನ ಮಾಡ್ತಾ ಇರೋದು. ಕೊಲೆ ಮಾಡೋಕೆ ಪಾಕಿಸ್ತಾನದಿಂದಾನೇ ಬರಬೇಕಾಗಿಲ್ಲ, ಅಲ್ಲಿನ ಸ್ಥಳೀಯರೇ ಹೇಳೋ ಪ್ರಕಾರ ಒಳಗೇನೆ ಜಮಾತ್ ತಂಡ ಕಟ್ತಾ ಇದೆ ಅಂತ ಹೇಳಿದ್ದಾರೆ. ಯಾರಿಂದ ಬದುಕಿದ್ರೋ ಅವರನ್ನೇ ನಾಶ ಮಾಡಿ ಸರ್ಕಾರಕ್ಕೆ ಸಂದೇಶವನ್ನ ಕೊಡೋ ಯತ್ನ ಇದು. ವ್ಯಕ್ತಿ ಮುಸ್ಲಿಂ ಅಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಕೊಲೆ ಮಾಡಿದ್ದಾರೆ. ಇದು ಹೇಯ ಕೃತ್ಯ, ಮಾನವೀಯ ಇಲ್ಲದ ದುಷ್ಟ ಜನಾಂಗ ಇದು. ಘಟನೆ ಬಳಿಕವೂ ಯಾವ ಮುಸ್ಲಿಂ ಕೂಡ ಮಾತಾಡ್ತಾ ಇಲ್ಲ, ಮುಸ್ಲಿಂ ಮೂಲವಾದಿಗಳು ಕೂಡ ಮಾತಾಡ್ತಾ ಇಲ್ಲ. ಭಾರತೀಯ ಸಂಸ್ಕೃತಿ, ಕಾನೂನು, ಸಂವಿಧಾನ ಯಾವುದನ್ನು ಕೂಡ ಅವರು ಒಪ್ಪಲ್ಲ. ಪ್ರಪಂಚದ ಟೆರರಿಸ್ಟ್ ಲಿಸ್ಟ್ ಮಾಡಿ 99% ಮುಸ್ಲಿಮರೇ ಇರ್ತಾರೆ. ಪ್ಯಾಂಟ್ ಬಿಚ್ಚಿ ಕತ್ನ ಆಗಿದೆಯಾ ಅಂತ ಪರಿಶೀಲನೆ ಮಾಡಿ ಕೊಲೆ ಮಾಡ್ತಾರೆ ಅಂದರೆ ಇವರು ಎಷ್ಟು ಕ್ರೂರಿಗಳು ಅಂತ ಹೇಳಿದ್ದಾರೆ. ಇಲ್ಲಿ ನಿಧಾನವಾಗಿ ಬ್ರಿಯೂ ಆಗ್ತಿದೆ, ಒಳಗಿಂದೊಳಗೆ ಜಮಾತ್ನವರು ಒಂದು ತಂಡವನ್ನು ಕಟ್ತಾ ಇದ್ದಾರೆ ಅಂತ. ಅಂದರೆ ಯಾರಿಂದಾಗಿ ನೀವು ಬದುಕಿದ್ದೀರೋ ಅವರನ್ನೇ ನಾಶ ಮಾಡಿ ನೀವು ಸರ್ಕಾರಕ್ಕೆ ಒಂದು ಸಂದೇಶ ಕೊಡ್ತೀವಿ ಅಂತ ಹೋಗೋದಿದೆಯಲ್ಲ, ಇಟ್ ಈಸ್ ಡೆಫಿನೆಟ್ಲಿ ಅವರನ್ನು ಯಾವ ಸ್ಥಳದಲ್ಲಿ ನಿಲ್ಲಿಸಿ ಯೋಚನೆ ಮಾಡಬೇಕು ಅಂತ ನಮಗೆ ಗೊತ್ತಾಗುತ್ತೆ. ನನಗೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದರೆ, ಇವತ್ತು ಏನು ನೀವು ಪೆಹಲ್ಗಾಮಲ್ಲಿ ನೋಡ್ತಾ ಇದ್ದೀರಾ, ಪೆಹಲ್ಗಾಮಲ್ಲಿ ಆಗಿರುವಂಥ ಘಟನೆ ಇದು. ಅಲ್ಲಿ ಆ ವ್ಯಕ್ತಿಯ ಐಡೆಂಟಿ ಕಾರ್ಡನ್ನು ತಗೊಂಡಿದ್ದಾರೆ, ನಿನ್ನ ಹೆಸರು ಏನು ಅಂತ ಕೇಳಿದ್ದಾರೆ, ಅವನು ಮುಸಲ್ಮಾನ್ ಅಲ್ಲ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಬಹಳ ಬೇಸರದ ಸಂಗತಿ, ಪ್ಯಾಂಟ್ ಬಿಚ್ಚಿ ನೋಡಿದ್ದಾರೆ ಅವನಿಗೆ ಖತ್ನ ಆಗಿದೆಯೋ ಇಲ್ವೋ ಅಂತ. ಹಂಗೆ ನೋಡ್ಕೊಂಡು ನಂತರ ಇವ್ರುಗಳನ್ನ ಕೊಲ್ಲಬಹುದು ಅಂತ ಡಿಸೈಡ್ ಮಾಡ್ಕೊಂಡಿರೋದಿಲ್ಲ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಅನ್ನು ಮಾಡಿರೋ ಕಮ್ಯುನಿಸ್ಟ್ ಪಕ್ಷದ ನಾಯಕ ಮುನೀರ್ ಕಾಟಿಪಳ್ಳ ಅವರು, ಪಹಲ್ಗಾಮ್ ಭಯೋತ್ಪಾದಕ ದಾಳಿಯನ್ನ ನೆಪವಾಗಿಟ್ಕೊಂಡು ಚಕ್ರವರ್ತಿ ಸೂಲಿಬೆಲೆ ಇಡೀ ಮುಸ್ಲಿಂ ಸಮುದಾಯವನ್ನ ಮಾಧ್ಯಮದ ಮುಂದೆ ನಿಂದಿಸಿ ಮಾತಾಡಿದ್ದಾರೆ. ಮುಸ್ಲಿಮರು ನಂಬಿಕೆಗೆ ಅನರ್ಹ ಸಮುದಾಯ ಅಂತ ಅತ್ಯಂತ ಕೆಟ್ಟದಾಗಿ ಹೇಳಿದ್ದಾರೆ. ಪಹಲ್ಗಾಮ್ ಘಟನೆಯ ಕುರಿತು ಕನಿಷ್ಠ ನಾಚಿಕೆಯನ್ನು ಮುಸ್ಲಿಂ ಸಮುದಾಯ ವ್ಯಕ್ತಪಡಿಸಿಲ್ಲ. ಒಂದು ಸಮುದಾಯ ಹೇಗೆ ಈ ರೀತಿ ಲಜ್ಜೆಗೆಟ್ಟು ಬದುಕೋದಕ್ಕೆ ಸಾಧ್ಯ? ದುಷ್ಟ ಜನಾಂಗ ಅಂತ ಅತ್ಯಂತ ಹೀನಾಯವಾಗಿ ಮುಸ್ಲಿಂ ಸಮುದಾಯದ ಕುರಿತು ಮಾತಾಡಿದ್ದಾರೆ ಅಂತ ಹೇಳಿದ್ದಾರೆ. ಓರ್ವ ಸಾರ್ವಜನಿಕ ಗುರುತಿಸಿರೋ ವ್ಯಕ್ತಿ ಬಹಿರಂಗವಾಗಿ ಹೀಗೆ ಮಾತಾಡೋದಕ್ಕೆ ಹೇಗೆ ಸಾಧ್ಯ? ಬೇರೆ ಯಾವುದಾದರೂ ಧರ್ಮ, ಜಾತಿ, ಸಮುದಾಯಗಳನ್ನ ಅವು ಎಷ್ಟೇ ಸಣ್ಣ ಗುಂಪಾಗಿದ್ರು ಈ ರೀತಿ ನಿಂದಿಸಿ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯನಾ? ಆ ಸಮುದಾಯ, ಕಾನೂನು, ನಾಗರಿಕ ಸಮಾಜ ಸುಮ್ಮನಿರುತ್ತಾ? 15% ಜನಸಂಖ್ಯೆಯುಳ್ಳ ದೇಶದ ಮುಸಲ್ಮಾನರ ಸ್ಥಿತಿ ಹೇಗಾಗಿದೆ ಅಂದರೆ, ದಾರಿ ಹೋಕರು ಯಾರು ಬೇಕಾದರೂ ಬಾರಿಸಬಹುದು, ಸಾರ್ವಜನಿಕ ಸ್ಥಳದಲ್ಲಿ ಇಟ್ಟಿರೋ ಬ್ಯಾಂಡ್ ಥರ ಆಗಿದೆ. ಜಾತ್ಯತೀತ ಪಕ್ಷ, ಸರಕುಗಳು ಮುಸ್ಲಿಮರ ಪರ ನ್ಯಾಯಯುತವಾಗಿ ನಿಲ್ಲೋದಕ್ಕೆ ಸಾವಿರಾರು ಸಲ ಆಲೋಚಿಸಬೇಕಾಗಿದೆ. ಮುಸ್ಲಿಮರಂತೂ ತಮ್ಮ ಸಣ್ಣ ಪ್ರತಿಕ್ರಿಯೆಯು ಏನೇನೋ ಅನಾಹುತಗಳಿಗೆ ಕಾರಣ ಆಗುತ್ತೋ ಏನೋ ಆತಂಕದಿಂದನೇ ದಿನವನ್ನ ದೂಡುವಂತಾಗಿದೆ. ಸೂಲಿಬೆಲೆಯಂತಹ ಕಳಪೆ ಭಾಷಣಕಾರರು ಪ್ರತಿದಿನ ಕಾನೂನು ಆಡಳಿತ ಭಯ ಇಲ್ಲದೆ ಮುಸ್ಲಿಮರ ಕುರಿತು ನಿಂದಿಸಿ ಭಾಷಣವನ್ನ ಮಾಡುವಂತಹ ಇಂತಹ ದ್ವೇಷ ಭಾಷಣಗಳಿಂದಾನೇ ಚಿಂತಕ, ವಾಗ್ಮಿ ಅಂತ ಗೌರವ ಪಡೆಯೋ ಸ್ಥಿತಿ ನಿರ್ಮಾಣಗೊಂಡಿದೆ. ಇದು ಮುಸ್ಲಿಂ ಸಮುದಾಯದ ಸ್ಥಿತಿಯನ್ನ ಮತ್ತಷ್ಟು ಸೂಕ್ಷ್ಮವಾಗಿಸಿದೆ. ಈತನ ಇಂತಹ ಪ್ರಚೋದಾತ್ಮಕ ಮಾತುಗಳು ನಾಳೆಯ ದಿನಗಳಲ್ಲಿ ಮುಸ್ಲಿಮರ ಮೇಲೆ ಹಲ್ಲೆ, ದಾಳಿಗಳಿಗೆ ಕಾರಣ ಆದರೂ ಕೂಡ ಅಚ್ಚರಿ ಇಲ್ಲ. ರಾಜ್ಯ ಸರ್ಕಾರ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು, ಕಾನೂನಾತ್ಮಕ ಕ್ರಮಗಳನ್ನ ಕೈಗೊಳ್ಳಬೇಕು. ಹಾಗೇನೆ ಜವಾಬ್ದಾರಿಯುತ ನಾಗರಿಕರು, ಚಳುವಳಿಗಳು ಈ ಕುರಿತು ಎಚ್ಚರವನ್ನ ವಹಿಸಬೇಕು ಅಂತ ಹೇಳಿದ್ದಾರೆ. ಇಡೀ ದೇಶನೇ ಖಂಡಿಸಬೇಕಾದ ದಾಳಿ ಇದು. ಆದರೆ ಒಂದು ಸಮುದಾಯದ ವಿರುದ್ಧ ದ್ವೇಷವನ್ನ ಬಿತ್ತೋದಕ್ಕೆ ಚಕ್ರವರ್ತಿ ಸೂಲಿಬೆಲೆ ಮತ್ತು ಪ್ರತಾಪ್ ಸಿಂಹ ಎಂದಿನಂತೆಯೇ ತಮ್ಮ ನೀಚ ಮನಸ್ಥಿತಿಯನ್ನು ಹೊರಹಾಕ್ತಾ ಇದ್ದಾರೆ. ಈ ಭಯೋತ್ಪಾದಕ ದಾಳಿಗೆ ಒಂದು ಸಮುದಾಯವನ್ನ ಗುರಿ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.